ಅಂದ್ರೇ ಉತ್ತರ ಕೊಡಬೇಕಾಗ್ತೈತಿ ವಿಧಾನಸಭೆ ಒಳಗೆ. ನನಗೂ ಏನೇನೋ ಮಾತಾಡಿದ್ರು, ನೀನು ಹೊರಗೆ ಹಾಕ್ಯಾರ ಹಂಗೆ ನಿನಗೂ ಹೊರಗೆ ಹಾಕಿದ್ರು ಲೋಪಾತ್ ಕೇಳಿದೆ ನಾನು. ಎಕ್ಸ್ಪೆಲ್ ಮಾಡ್ಯಾರ ಕುಂಡ್ರು ಅಂತಂದ್ರು, ನಿನಗೂ ಎಕ್ಸ್ಪೆಲ್ ಮಾಡಿದ್ರು ಸುಮ್ಕೊಂಡ್ರು ಅಂತಂದ್ರು. ಹಿಂಗೆ ಏನು ಮಾಡಂಗೆ ಅದಾರ, ಈಗೇನು ಮಾಡ್ತಾರೆ, ಮುಂದೆ ಕುಂಡಿರ್ತಿದ್ದೆ 5ನೇ 6ನೇ ನಂಬರ್ನಾಗ. ಈಗ ಒಯ್ದೆಲ್ಲ ಕಡೆಗೆ ಹೋಗೋದಾರ. ನಾ ಮನೆ ಸಿದ್ದರಾಮಯ್ಯವ್ರಿಗೆ ಹೇಳೀನಿ, ಈ ಕಡೆಗೆ ಕೂತೀನಿ, ಮುಂದಿನ ವರ್ಷ ಮುಂದಿನ 28ರ ನಾನು ಮುಂದೆ ಬಂದು 1ನೇ ನಂಬರ್ ಹಾಕ್ಕೊಡ್ತೀನಿ. ಅದಕ್ಕೆ ನಮ್ಮ ಕತ್ತಿ ಕುಟುಂಬ ಏನಿದೆ, ರಮೇಶ್ ಕತ್ತಿಯವರು ಈಗೆಲ್ಲ ಮೊಮ್ಮಕ್ಕಳ ಕಡೆ ಭಾಷಣ ಮಾಡಿಸಿದ್ರು. ಒಂದೇನೋ ಮೊಮ್ಮಗ ಒಬ್ಬಂತರೂ ಚೀಸ್ ಐತಿ, ಅದು ಬಹುಶಃ ನಮ್ಮದು ಆದಮ್ಯಾಗ ಅವನೇ ಮುಖ್ಯಮಂತ್ರಿ ಆಗ್ತಾನೆ ಅಂತ ಲಕ್ಷಣ ನನಗೆ ಅನಿಸ್ಲಾಕತ್ತದ. ಆದ್ರೆ ರಮೇಶ್ ಅಣ್ಣವ್ರು ಎಲ್ಲರನ್ನೂ ವಿಶ್ವಾಸ ತೊಗೊಂಡು ಪ್ರೀತಿಯಿಂದ ತೊಗೊಂಡು ನಿಖಿಲ್ ಕತ್ತಿಯವರು ಸಂಭಾಯ್ತ ಮನುಷ್ಯ ಅದಾರ. ಹೆಚ್ಚು ಮಾತಾಡೋದಿಲ್ಲ ಅವ್ರು ವಿಧಾನಸಭಾದಾಗ. ನಾ ಹೇಳ್ತಿರ್ತೀನಿ, ಮಾತಾಡಿ ಸಾವ್ಕಾರ ಅಪ್ಪ ಹೆಂಗಿದ್ದೀನಿ ಹಿಂಗೆ ಯಾಕೆ ಮಾತಾಡ್ತೀನಿ, ಹೊಡಿಯೋಣ ಅವನು ಏನಾಗಿತ್ತಾಗಲಿ. ನಾ ಹಂಗೆ ಎಬ್ಬಿಸಿ ಅವ್ರಿಗೆ ಹೇಳ್ತಿರ್ತೀನಿ, ನಿಖಿಲ್ ಕತ್ತಿಯವ್ರಿಗೆ ಮಾತಾಡಿ ಯಾಕೆ ಸುಮ್ಮ ಕೊಡ್ತೀವಿ ಸಾವ್ಕಾರ, ಗಟ್ಟಿಯಾಗಿ ಮಾತಾಡೋದು ಕಲ್ರಿ. ಏನು ಮಾಡಂಗಾದ್ರೆ ಉಚ್ಚಾಟನೆ ಮಾಡ್ತಾರೆ. ಈಗ ನಾನು ಉಚ್ಚಾಟನೆ ಮಾಡ್ಯಾರ ಏನು ನಾನು ನೆನ್ಕಿಸಿದ್ರೇನೇನೂ ಇಲ್ಲ. ಈಗ ಅನಧಿಕೃತ ವಿರೋಧ ಪಕ್ಷ ನಾನೇ ಅಡ್ಜಸ್ಟ್ಮೆಂಟ್ಲಾರ್ದು ಹೊಡೆದೇ ಹೊಡಿತೀನಿ. ನನಗೂ ರೇಡ್ ಹಾಕ್ತೀನಿ ಅಂತಾರೆ, ಎಕ್ಸೈಸ್ ಕಳಿಸ್ತಾರೆ, ಇನ್ಕಮ್ ಟ್ಯಾಕ್ಸ್ ಕಳಿಸ್ತಾರೆ. ನೀವೇನು ಸುಡುಗಾಡಕ್ಕೆ ಕಳಿಸ್ರಿ, ನಾವೇನು ಮಾಡೇ ಇಲ್ಲ ಅಂದ್ರೆ ನಮ್ಮದೇನು ಮಾಡ್ತಾರೆ. ಹಂಗೆ ಉಮೇಶ್ ಕತ್ತಿಯವರು ಇವತ್ತು ನಾ ಇಷ್ಟೇ ಹೇಳ್ತೀನಿ, ಇವತ್ತೇನು ನೀವೆಲ್ಲ ಈ ಒಂದು ಶಕ್ತಿ ತುಂಬಲಾಕತ್ತೀರಿ. ಮುಂದಿನ ದಿವಸನಾಗ ಬೆಳಗಾವಿ ಜಿಲ್ಲೆಯಲ್ಲಿ ಒಮ್ಮೆ ನಾನು ನನ್ನ ಮನ್ಯಾಗ ಹುಟ್ಟು ಕೂತಾಗ ಉಮೇಶ್ ಕತ್ತಿಯವರು ನಾವು AB ಪಾಟೀಲ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಪಾಪ ಉಮೇಶ್ ಕತ್ತಿಯವರು ಕಣ್ಣ ನೀರು ತೆಗೆದು ಇಲ್ಲ ಬಸವನಗೌಡ ಏನೋ ಆಗಿ ಪಾಪ ಅವನು ABನೂ ಬರಬೇಕು, ನಾನು ಅವ್ನು ಕೂಡ ಒಮ್ಮೆ ರಾಜಕಾರಣಕ್ಕೆ ಬಂದೀವಿ, ಯಾವುದೋ ಕಾರಣದಿಂದ ತೊಂದರೆ ಆಗೈತೆ ಅಂತೇಳಿ ಹಚ್ಚಿಕೊಡು ಫೋನ್ ಅಂತಂದರು. ನಾ AB ಪಾಟೀಲ್ರಿಗೆ ಫೋನ್ ಮಾಡಿದೆ. ಮಾಡಿ ಏನಾಗಿದ್ದಪ್ಪ ಆಯ್ತಪ್ಪ, ಇನ್ನು ಮುಂದೆ ನಾವು ಇಬ್ಬರಿಗೂ ಬೇರೆ ಬೇರೆ ಕ್ಷೇತ್ರ ನೋಡಿಕೊಂಡು ಒಂದಾಗಿ ಹೋಗೋಣ ಅಂತೇಳಿ ಮುಂದೊಂದು 15 ದಿವಸನಾಗ ನಾವು ಇವ್ರನ್ನಿಬ್ಬರು ಕೂಡಿಸ್ಬೇಕಂತೇಳಿ ಅವತ್ತು ರಾತ್ರಿ ಪಾಪ ಕಣ್ಣ ನೀರು ತೆಗೆದ್ರು ಉಮೇಶ್ ಕತ್ತಿಯವರು. ಆ ಕಡೆನೂ ಏನಾಯಿತು AB ಪಾಟೀಲ್ರು ಮಾತಾಡಿ ಒಂದು ಹಂತಕ್ಕೆ ತರಬೇಕನ್ನೋದ್ರಾಗ ನಮ್ಮನ್ನೇ ಇವತ್ತು ಉಮೇಶ್ ಕತ್ತಿಯವರು ಹೋದರು. ಅದಕ್ಕೆ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಶಕ್ತಿಗಳು ವಿಘಟನೆ ಆಗಿದ್ದು ಈಗ ಮತ್ತು ಒಂದ ಅಡೆ ಆಗ್ತಾ ಇದ್ದಾರೆ. ಎಲ್ಲರೂ ಒಂದಾಗ್ರಿ, ಎಲ್ಲ ಸಮಾಜದನ್ನು ತೊಗೊಂಡು ಬೆಳಗಾವಿ ಜಿಲ್ಲೆಯಲ್ಲೆಲ್ಲ ಇಡೀ ಉತ್ತರ ಕರ್ನಾಟಕದಲ್ಲಿ ನಾವು ಯಾವಾಗಲೂ ಉಮೇಶ್ ಕತ್ತಿಯವ್ರ ಜೊತೆಗೇ ಇರ್ತೀವಿ. ಆದರೆ ನಮ್ಮ ರಮೇಶ್ ಅಣ್ಣ ಕತ್ತಿಯವರು ಸ್ವಲ್ಪ ಭಾಳ ಸ್ಟ್ರಾಂಗ್ ಮಾತಾಡ್ತಾರೆ, ನನಗಿಂತ ಸ್ಟ್ರಾಂಗ್ ಮಾತಾಡ್ತಾರೆ. ಸ್ವಲ್ಪ ಸ್ಮೂತ್ ಆಗಬೇಕು, ಸ್ವಲ್ಪ ಇಲ್ಲಿ ಏನೋ ಮುಳ್ಳೋದು ಬಂದಿದ್ದಂದ್ರೆ ಎಲ್ಲ ತೆಗೆದು ಸ್ಮೂತ್ ಆದ್ರೆ ತಿಳ್ಕೊರಿ. ನಾವೇನು ಜಾತಿ ಗೀತಿ ಮಾಡೋಲ್ಲ. ಉಮೇಶ್ ಕತ್ತಿಯವರ ಸಲುವಾಗಿ ಯಾವುದೇ ಜಾತಿ ಇಲ್ಲ. ಅವರೊಬ್ಬ ಅಜಾತ ಶತ್ರು, ಅವರೆಲ್ಲರಿಗೂ ಪ್ರೀತಿ ಆದವರು. ನಿಮ್ಗೆ ಎಷ್ಟು ಪ್ರೀತಿ ಐತಿ ಕರ್ನಾಟಕದಲ್ಲಿ ಎಲ್ಲ ರಾಜಕಾರಣಿಗಳಲ್ಲಿಯೂ ಸಹ ಉಮೇಶ್ ಕತ್ತಿಯವ್ರ ಮ್ಯಾಗ ಪ್ರೀತಿ ಇದೆ, ಆ ಕುಟುಂಬದ ಪ್ರೀತಿ ಇದೆ. ನೀವೆಲ್ಲರೂ ಅವ್ರನ್ನ ಹೆಂಗೆ ಬೆಳೆಸಿದ್ರಿ, ಮುಂದಿನ ದಿವಸ ಅವ್ರ ಕುಟುಂಬವನ್ನು ಎಂದೂ ಕೈ ಕೊಡಬೇಡ್ರಿ. ಯಾಕಂದ್ರೆ ರೊಕ್ಕ ಭಾಳ ಆಟ ಆಡ್ತದೆ, ರೊಕ್ಕ ಭಾಳ ಆಟ ಆಡ್ತದೆ. ರೊಕ್ಕಕ್ಕೆ ಬಲಿ ಆಗಬೇಡ್ರಿ. ಎಲ್ಲ ದೇವ್ರ ಭಗವಂತ ಎಷ್ಟು ಸಮೃದ್ಧ ಕೊಟ್ಟಾನೆ ಬೆಳಗಾವಿ ಜಿಲ್ಲೆಯೊಳಗೆ. 1000 2000 ಭಾಳ ಆದ್ರೆ 2 ಲಕ್ಷ 1 ಲಕ್ಷ ಕೊಡ್ತಾರೆ ಒಂದು ಲೀಡ್ರುಗಳಿಗೆ. ಆದರೆ ಎಷ್ಟು ದಿವಸದಲ್ಲಿ ಅವ್ರದ್ದು 1 ಲಕ್ಷ. ಅದಕ್ಕೆ ಅದ್ರ ಸಲುವಾಗಿ ನೀವು ರೊಕ್ಕಕ್ಕೆ ಮಾರ್ಕೋ ಅಂಥವ್ರು ಆಗಬೇಡ್ರಿ. ಒಂದಿಲ್ಲ ಒಂದು ದಿವಸ ಕರ್ನಾಟಕದಲ್ಲಿ ನಿಮ್ಮ ಆಶೀರ್ವಾದದ ಸರ್ಕಾರ ಬಂದೇ ಬರ್ತದೆ. ನಾವೆಲ್ಲರೂ ಕೂಡಿ ಉಮೇಶ್ ಕತ್ತಿಯವರ ಏನು ಉತ್ತರ ಕರ್ನಾಟಕವನ್ನು ಕನಸು ಕಂಡಾರಲ್ಲ, ಆ ಕನಸನ್ನು ಮೊದಲ ಹಂತದಲ್ಲಿ ಅಲ್ಲೇ ಇದ್ದು ಬಡ್ದಾಡ್ತೀವಿ. ಆಗದೇ ಇದ್ದರೆ ಒಂದಿಲ್ಲ ಒಂದು ದಿವಸ ಉಮೇಶ್ ಕತ್ತಿಯವರ ಕನಸು ನನಸು ಮಾಡಲಿಕ್ಕೆ ಕಂಕಣಬದ್ಧರಾಗ್ತೀವನಂತ ಮಾತು ಹೇಳಿ, ಈಗಂತರೂ ನಾ ಏನು ಮಾತಾಡಿದ್ರು ನನ್ನ ಮ್ಯಾಗೇನು ಹೈಕಮಾಂಡ್ ಇಲ್ಲ, ನೋಟಿಸ್ ಕೊಡೋದಿಲ್ಲ, ಯಾವ ನೋಟಿಸ್ಗೆ ಅಂಜೋದಿಲ್ಲ.
ಒಟ್ಟು ಉತ್ತರ ಕರ್ನಾಟಕ ವಿಚಾರ ಬಂದಾಗ ನಾನು ವಿಧಾನಸಭೆ ಒಳಗೆ ಗಟ್ಟಿಗೆ ಮಾತಾಡ್ತೀನೋ ಇಲ್ಲೋ. ನೀರಾವರಿ ಬಂದರೆ ನಾನು ಮನೆ ಹೇಳಿದೆ 18 ಲಕ್ಷ ಎಕರೆ ನೀರಾವರಿ ಆಗ್ತದಪ್ಪ ಪುಣ್ಯಾತ್ಮ. 1 ಲಕ್ಷ ರೂಪಾಯಿ ಕೋಟಿ ಸಾಲ ತೆಗಿ, ಎಲ್ಲ 18 ಲಕ್ಷ ನೀರಾವರಿ ಮಾಡಿದ್ರೆ ನಿನ್ನ ಗ್ಯಾರಂಟಿ ತೊಗೊಂಡು ಯಾರಿಗೆ ಬೇಕಾಗೈತಿ, ನಮ್ಮದೇ ವಾರಂಟಿ ಆಗ್ತೈತೆ. ಅದಕ್ಕೆ ರೈತರಿಗೇನೂ ಬೇಕಾಗಿಲ್ಲ, ಸರಿಯಾಗಿ ನೀರು ಒಂದು 10 ತಾಸು ಕರೆಂಟ್ ಆದ್ರೆ ನಿಮ್ಗೆ ಯಾವ ಗ್ಯಾರಂಟಿನೂ ಬೇಕಾಗಿಲ್ಲ, ಪ್ಯಾರಂಟಿನೂ ಬೇಕಾಗಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ಗುರಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ, ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ನೌಕರಿ, ಈ ರೀತಿ ಒಂದು ಸೃಷ್ಟಿ ಮಾಡುವಂಥ ಕಾಲ ನಾವೆಲ್ಲರೂ ಕೂಡಿ ಉಮೇಶ್ ಕತ್ತಿಯವರ ಕನಸು ನಾವು ನನಸು ಮಾಡ್ತೀವಿ ಅಂತೇಳಿ ಪ್ರತಿಜ್ಞೆ ಮಾಡಿ ನಾನು ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ.